ನಮಸ್ತೆ ವೀಕ್ಷಕರೇ, ನಮ್ಮ ಸಕಲ ಕಲಾ ವಲ್ಲಭರು ಯೂಟ್ಯೂಬ್ ಚಾನಲ್ನ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಇಂದಿನ ಒಂದು ವಿಶೇಷ ಸರಣಿ ಸಂಚಿಕೆಗಳ ಮೊದಲ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಎಪಿಸೋಡ್ನ ವಿಶೇಷ ಜಾಲರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಈ ಒಂದು ಸ್ಥಳ ನಿಮಗೆ ಅತಿ ಬೇಗ ತಿಳಿಯಬೇಕೆಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆದಿಯೋಗಿ ಈಶಾ ಫೌಂಡೇಶನ್ನಿಂದ ಕೇವಲ 2 ಕಿಲೋಮೀಟರ್ಗಳ ದೂರದಲ್ಲಿದೆ ಜಾಲರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಚಿಕ್ಕಬಳ್ಳಾಪುರದಿಂದ 7 ಕಿಲೋಮೀಟರ್, ದೊಡ್ಡಬಳ್ಳಾಪುರದಿಂದ ಆದರೆ 35 ಕಿಲೋಮೀಟರ್ಗಳ ದೂರದಲ್ಲಿದೆ ಜಾಲರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಈ ಜಾಲರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದ್ದು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ದರ್ಶಿಸಲು ಇಚ್ಛೆ ಪಡುವ ಬೆಂಗಳೂರಿಗರಿಗೆ 70 ಕಿಲೋಮೀಟರ್ಗಳ ದೂರದಲ್ಲಿ ಈ ಒಂದು ಕ್ಷೇತ್ರ ಇದೆ. ಈ ಒಂದು ಪ್ರದೇಶವು ಹಿಂದೆ ಜಾಲರಿ ಮರಗಳ ಒಂದು ಅರಣ್ಯವಾಗಿತ್ತು. ಆದ್ದರಿಂದ ಈ ಒಂದು ಜಾಗಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿ ನೆಲೆಯೂರಿದ್ದ ಸ್ಥಳವಾಗಿ ಜಾಲರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಎಂದು ಹೆಸರಿಸಲಾಗಿದೆ. ಇಲ್ಲಿ ಜಾಲರಿ ಹೂವುಗಳು ಬಲವಾದ ಪರಿಮಳವನ್ನು ಸೂಸುತ್ತವೆ ಎನ್ನುತ್ತಾರೆ ಇಲ್ಲಿನ ಸ್ಥಳೀಕರು. ಇದೇ ನೋಡಿ ಜಾಲರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಒಮ್ಮೆ ದೇವರ ದರ್ಶಿಸಿ ಬರೋಣ ಬನ್ನಿ. ಈ ಒಂದು ಜಾಲರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ನರಸಿಂಹಸ್ವಾಮಿಯ 2 ದೇವಾಲಯಗಳನ್ನು ಹೊಂದಿದೆ. ಸ್ವಯಂಭೂ ಮತ್ತು ಪ್ರತಿಷ್ಠಿತ. ಉದ್ಭವ ಜ್ವಾಲಾ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಎಂದು ಕರೆಯಲ್ಪಡುವ ಸ್ವಯಂಭೂ ವಿಗ್ರಹವನ್ನು ಬೆಟ್ಟದ ತಪ್ಪಲಿನಲ್ಲಿ ಪೂಜಿಸಲಾಗುತ್ತೆ. ಇದೇ ಜಾಗದಿಂದ ಸರಿಸುಮಾರು 2 ಕಿಲೋಮೀಟರ್ಗಳ ಅಂತರದಲ್ಲಿದೆ ಆ ಒಂದು ಕ್ಷೇತ್ರ. ಅವನೇ ಯೋಗ ಮುದ್ರೆ ಲಕ್ಷ್ಮೀ ನರಸಿಂಹ ಪ್ರತಿಷ್ಠಾಪಿತ ದೇವರನ್ನು ಹತ್ತಿರದ ಬೆಟ್ಟದ ಮೇಲೆ ಪೂಜಿಸಲಾಗುತ್ತದೆ. ಈ ಒಂದು ಜಾಲರಿ ಬೆಟ್ಟದ ತಳಭಾಗದಲ್ಲಿರುವ ಈ ದೇವಾಲಯದಲ್ಲಿರುವ ಈ ಒಂದು ದೇವರನ್ನು ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಎಂದು ಕೂಡ ಕರೆಯುತ್ತಾರೆ. ನೋಡಿ, ಭೋಗ ನರಸಿಂಹಸ್ವಾಮಿ ದೇವರಿಗೆ ಮಹಾಮಂಗಳಾರತಿ ಸಮಯ. ನೋಡಿ, ಆ ನರಸಿಂಹ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ. ಈ ಒಂದು ಸ್ಥಳವು ಅರಣ್ಯ ಪ್ರದೇಶವಾದ್ದರಿಂದ ಅತಿಯಾದ ಮಂಗಗಳ ಕಾಟ ಇದೆ. ಆದ್ದರಿಂದ ದೇವಾಲಯದ ಮುಂಬಾಗಿಲಿಗೆ ಗ್ರಿಲ್ ವ್ಯವಸ್ಥೆ ಅಳವಡಿಸಲಾಗಿದೆ.
ಈ ಒಂದು ಜಾಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಇತಿಹಾಸಕ್ಕೆ ಬಂದರೆ, ಪ್ರಾಚೀನ ಕಾಲದಲ್ಲಿ ಸಪ್ತ ಋಷಿಗಳು ಶ್ರೀಮನ್ನಾರಾಯಣನನ್ನು ಮೆಚ್ಚಿಸಲು ಇದೇ ಬೆಟ್ಟದ ಮೇಲೆ ಕಠಿಣ ತಪಸ್ಸನ್ನು ಮಾಡುತ್ತಿದ್ದರಂತೆ. ಸುಮಾರು ಯುಗಗಳವರೆಗೂ ಅವರು ತಪಸ್ಸು ಮಾಡಿದರೂ ಕೂಡ ಭಗವಂತ ಅವರಿಗೆ ದರ್ಶನ ನೀಡಲಿಲ್ಲ. ಕೊನೆಗೆ ಶ್ರೀಮನ್ನಾರಾಯಣನು ನರಸಿಂಹ ಅವತಾರದಲ್ಲಿ ಹಿರಣ್ಯಕಶಿಪುವನ್ನು ಕೊಂದ ನಂತರ ಈ ಅರಣ್ಯದಲ್ಲಿ ಸಪ್ತ ಋಷಿಗಳಿಗೆ ಅಂತಿಮವಾಗಿ ಅವರ ತಪಸ್ಸಿಗೆ ಮೆಚ್ಚಿ ಅವರ ಕೋರಿಕೆಯ ಮೇರೆಗೆ ಇಲ್ಲಿ ನರಸಿಂಹನ ರೂಪದಲ್ಲಿ ನೆಲೆಸಿದನಂತೆ ಎನ್ನುವುದು ಇಲ್ಲಿನ ಒಂದು ಇತಿಹಾಸ. ನರಸಿಂಹ ದೇವರು ಸಪ್ತ ಋಷಿಗಳ ಆಸೆಯಂತೆ ಇಲ್ಲಿ ನೆಲೆಯೂರಿದ್ದು ಎರಡು ರೂಪಗಳಲ್ಲಿ. ಒಂದು ಸ್ವಯಂ ವ್ಯಕ್ತ ರೂಪ ಮತ್ತು ಇನ್ನೊಂದು ಲಕ್ಷ್ಮೀ ದೇವಿಯೊಂದಿಗೆ ಸಪ್ತ ಋಷಿಗಳಿಗೆ ಬೆಟ್ಟದ ಮೇಲೆ ಲಕ್ಷ್ಮೀ ನರಸಿಂಹ ದೇವರನ್ನು ಸ್ಥಾಪಿಸಲು ಸೂಚಿಸಿದರಂತೆ. ಅದರಂತೆ ಎರಡು ಕಡೆಗಳಲ್ಲಿ ಸ್ವಾಮಿ ನೆಲೆಯೂರಿದನೆಂದು ಒಂದು ವೈದಿಕ ಇತಿಹಾಸವೇ ಇದೆ. ಈ ಒಂದು ಜಾಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಮೇಲೆ ನಿಂತು ನೋಡಿದರೆ ಆದಿಯೋಗಿ ಈಶಾ ಫೌಂಡೇಶನ್ನ ದರ್ಶನವೂ ಕೂಡ ನಮಗಾಗುತ್ತೆ. ಈ ಒಂದು ಮೊದಲ ಎಪಿಸೋಡ್ನಲ್ಲಿ ಜಾಲಾರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯದ ಒಂದು ಪರಿಪೂರ್ಣ ಚಿತ್ರಣ ಹಾಗೂ ದೇವರ ಮಹಾಮಂಗಳಾರತಿಯ ಒಂದು ಚಿತ್ರಣವನ್ನು ನೀಡಿದ್ದೇವೆ. ಇನ್ನು ಎರಡನೇ ಎಪಿಸೋಡ್ನಲ್ಲಿ ಈ ದೇವಾಲಯದಿಂದ ಹೊರಟು ಬೆಟ್ಟದ ತಪ್ಪಲಿನಲ್ಲಿರುವ ನರಸಿಂಹ ಸ್ವಾಮಿಯ ದೇವಾಲಯಕ್ಕೆ ಹೋಗುವ ಹಾದಿಯನ್ನು ಎರಡನೇ ಎಪಿಸೋಡ್ ಆಗಿ ನಾವು ಪ್ರಸಾರ ಮಾಡಲಿದ್ದೇವೆ. ಆ ಒಂದು ಎಪಿಸೋಡ್ನಲ್ಲಿ ಆ ಒಂದು ಹಾದಿಯಲ್ಲಿ ಸಾಗುವಾಗ ನಮಗಾದ ಒಂದು ಅನುಭವವನ್ನು ತೆರೆದಿಡುತ್ತಾ ಹೋಗುತ್ತೆ ಆ ಒಂದು ಎಪಿಸೋಡ್. ಇನ್ನು ಮೂರನೇ ಎಪಿಸೋಡ್ನಲ್ಲಿ ಬೆಟ್ಟದ ತಪ್ಪಲಿನಲ್ಲಿರುವ ನರಸಿಂಹಸ್ವಾಮಿ ದೇವಾಲಯದ ಒಂದು ಪರಿಪೂರ್ಣ ಚಿತ್ರಣವನ್ನು ತಮಗೆ ಕಟ್ಟಿಕೊಡುವ ಒಂದು ಪ್ರಯತ್ನ ಮಾಡಿದ್ದೇವೆ. ನೋಡಿದಿರಲ್ವಾ, ಜಾಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಒಂದು ಪರಿಪೂರ್ಣ ಚಿತ್ರಣವನ್ನು ಹೇಗಿದೆ ಎನ್ನುವುದನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವ ಮೂಲಕ ನಮಗೆ ಮುಂದಿನ ಹಾದಿಯಲ್ಲಿ ಸಾಗಲು ನಿಮ್ಮ ಒಂದು ಅಭಿಪ್ರಾಯ ಅತಿ ಅವಶ್ಯಕ. ಮೊದಲ ಬಾರಿಗೆ ನಮ್ಮ ಚಾನಲ್ ವೀಕ್ಷಿಸುತ್ತಿರುವವರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ತಮ್ಮ ಅಮೂಲ್ಯವಾದ ಬೆಂಬಲ ನಮಗೆ ಇರಲಿ ಎನ್ನುವ ಒಂದು ಸವಿನಯ ಪ್ರಾರ್ಥನೆ ನಮ್ಮ ಸಕಲ ಕಲಾ ವಲ್ಲಭರು ಯೂಟ್ಯೂಬ್ ಪರವಾಗಿ. ಇದು ದೇವಾಲಯದ ಮುಂದೆ
ಇರುವಂತಹ ಒಂದು ಪುಷ್ಕರಣಿ. ಇದೇ ನೋಡಿ ಆ ಒಂದು ಕಠಿಣವಾದ ದುರ್ಗಮ ಅರಣ್ಯದ ಹಾದಿ. ಇದರ ಒಂದು ಅನುಭವವನ್ನು ತೆರೆದಿಡುತ್ತಾ ಸಾಗುತ್ತೇವೆ ನಮ್ಮ 2ನೇ ಎಪಿಸೋಡ್ನಲ್ಲಿ. ಇದು ಒಂದು ರೋಚಕ ಅನುಭವ ಅಂತಲೇ ಹೇಳಬಹುದು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಿಮ್ಮೆಲ್ಲರ ಬೆಂಬಲ ನಮಗಿರಲಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಆ ರೋಚಕ ಅನುಭವದ ಎಪಿಸೋಡ್ನಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.